ಬೆಂಗಳೂರಿನಲ್ಲಿ ಬಿಎಸ್ಪಿ ಬೃಹತ್ ಸಮಾವೇಶ, ಕೇಂದ್ರ ಸರ್ಕಾರದ ವಿರುದ್ಧ ಮಾಯಾವತಿ ವಾಗ್ದಾಳಿ. ರಾಜ್ಯಕ್ಕೆ ಬಿಜೆಪಿ ಸರ್ಕಾರ ಶಾಪ, ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಕಿಡಿ. ತಮಿಳುನಾಡಿಗೆ ಕಾವೇರಿ ನೀರು, ಬೇಸಿಗೆಯಲ್ಲಿ ಆಘಾತಕಾರಿ ಸ್ಥಿತಿ ನಿರ್ಮಾಣ, ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ ಎಚ್ಚರಿಕೆ. ವಾರ್ತೆಗಳ ವಿವರ. ನಗರದ ಅರಮನೆ ಆವರಣದಲ್ಲಿ ಬಹುಜನ ಸಮಾಜ ಪಕ್ಷದ ದಕ್ಷಿಣ ರಾಜ್ಯಗಳ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ ಮತ್ತು ಪುದುಚೇರಿಯಿಂದ ಲಕ್ಷಾಂತರ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಎಲ್ಲೆಲ್ಲೂ ಬಿಎಸ್ಪಿ ಬಾವುಟ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷೆ ಮಾಯಾವತಿಯ ಕಟೌಟ್ಗಳು ರಾರಾಜಿಸುತ್ತಿದ್ದವು. ಮಾಯಾವತಿಯವರು ವೇದಿಕೆಯತ್ತ ಆಗಮಿಸುತ್ತಿದ್ದಂತೆ ಕಾರ್ಯಕರ್ತರಲ್ಲಿ ವಿದ್ಯುತ್ ಸಂಚಲನವಾದಂತಾಯಿತು. ಎಲ್ಲರೂ ಹರ್ಷೋದ್ಗಾರ, ಶಿಲ್ಕೆ ಹಾಕಿ ಸ್ವಾಗತಿಸಿದ್ದು ವಿಶೇಷವಾಗಿತ್ತು. ಬಿಎಸ್ಪಿ ಕರ್ನಾಟಕ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ನೇತೃತ್ವದಲ್ಲಿ ಸಮಾವೇಶ ಆಯೋಜಿಸಲಾಗಿತ್ತು. ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಮಾಯಾವತಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ಧಿಗೆ ಯಾವುದೇ ಯೋಜನೆ ರೂಪಿಸಿಲ್ಲ. ನಮ್ಮ ಜನರ ಮೇಲೆ ದೌರ್ಜನ್ಯ ಮಿತಿ ಮೀರಿದೆ, ಕೇಳುವವರಿಲ್ಲದಂತಾಗಿದೆ ಎಂದು ಕಿಡಿಕಾರಿದರು. ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮುಂಬಡ್ತಿಯಲ್ಲಿ ಮೀಸಲಾತಿ ಮಸೂದೆ ಬಗ್ಗೆ ನಾನು ಸಂಸತ್ತಿನಲ್ಲಿ ಹೋರಾಟ ಮಾಡಿದೆ. ಆದರೆ ಕಾಂಗ್ರೆಸ್, ಬಿಜೆಪಿಯವರು ಧ್ವನಿ ಎತ್ತದೆ ತಾವು ದಲಿತರ ವಿರೋಧಿ ಎಂಬುದನ್ನು ಸಾಬೀತು ಮಾಡಿವೆ ಎಂದು ದೂರಿದರು. ಡೀಸೆಲ್, ಪೆಟ್ರೋಲ್, ಹಾಲು, ಆಹಾರ ಪದಾರ್ಥಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಕಡಿವಾಣ ಹಾಕಿ ಬಡ ಜನರು ಬದುಕಲು ಬಿಡಬೇಕು ಎಂದು ಆಗ್ರಹಿಸಿದರು. ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮುಂಬಡ್ತಿಯಲ್ಲಿ ಮೀಸಲಾತಿ ಮಸೂದೆಯನ್ನು ಜಾರಿಗೆ ತರಬೇಕೆಂದು ಮಾಯಾವತಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು. बाबा साहब डॉक्टर अम्बेडकर ने इन वर्गों के लोगों को उत्तर प्रदेश की राजधानी लखनऊ में दिनांक 25 अप्रैल सन 1948 को 1948 को अपने कार्यक्रम के दौरान बाबा साहब डॉक्टर अम्बेडकर ने ये कहा था कि देश में अन्य पिछड़े वर्ग से कहे जाने वाले लोग जो वर्ण व्यवस्था के अनुसार चौथे वर्ण अर्थात शूद्र वर्ग में आते हैं, जिनकी समस्याएं SC ST वर्गों के लोगों के समान ही हैं, इनको मैं ये नहीं कहता हूँ कि वे आपस में अपना रोटी बेटी का रिश्ता कायम करें, परंतु अपनी समस्याओं के समाधान वे सभी प्रकार की सामाजिक एवं आर्थिक उन्नति की कुंजी अर्थात राजनीतिक सत्ता की मास्टर चाबी को हासिल करने के लिए उन्हें आपस में जरूर संगठित हो जाना चाहिए। SC ST के साथ OBC वर्गों के लोगों को भी इनके साथ जरूर संगठित हो जाना चाहिए, तभी पॉलिटिकल पावर की मास्टर की सेंटर और स्टेट्स में इन वर्गों के हाथों में आ सकती है। SC ST के साथ साथ OBC वर्गों के लोगों को भी ये कहा था कि आप लोगों को SC ST के साथ मिलकर चलना चाहिए। यदि आप लोग तीनों लोग आपस में मिलके चलते हैं तो आप लोगों के पास वोट बहुत ज्यादा है और आप लोगों की एक बहुत बड़ी ताकत बन जाएगी। और ಮಾರಸಂದ್ರ ಮುನಿಯಪ್ಪ ಮಾತನಾಡಿ, ಕೇಂದ್ರ ಸರ್ಕಾರ ಪದೇ ಪದೇ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಸಿ ಜನರಿಗೆ ಬರೆ ಎಳೆದಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚುನಾವಣೆಯಲ್ಲಿ ಈ ಎಲ್ಲಾ ಪಕ್ಷಗಳಿಗೂ ತಕ್ಕ ಪಾಠ ಕಲಿಸಬೇಕು. ಬಿಎಸ್ಪಿಯನ್ನು ಸಂಘಟಿಸಿ ಬಲಪಡಿಸಿ ಅಧಿಕಾರಕ್ಕೆ ತರಬೇಕು. ಮಾಯಾವತಿಯವರ ಕೈ ಬಲಪಡಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಆಂಧ್ರ, ಕೇರಳ, ತಮಿಳುನಾಡು, ಪಾಂಡಿಚೇರಿ ಒಳಗೊಂಡಂಗೆ ಇವತ್ತು ಅಕ್ಕ ಮಾಯಾವತಿ ಅವರು ಅಧ್ಯಕ್ಷರು ಬಂದು ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ. ಇದ್ರ ಉದ್ದೇಶ ಇಷ್ಟೇ, ಇವತ್ತು ದೇಶದಲ್ಲಿ ಪೆಟ್ರೋಲು, ಡೀಸೆಲ್, ಆಯಿಲ್ ಬೆಲೆ ಜಾಸ್ತಿ ಆಗಿದೆ, ಬಡವರಿಗೆ ಕೂಲಿ ಸಿಗ್ತಾ ಇಲ್ಲ, ಜಾತಿ ದೌರ್ಜನ್ಯಗಳಾಗ್ತಾ ಇದೆ. ಅದರಿಂದ ಇವತ್ತು ಎಲ್ಲ ಜಾತಿಯ ಎಲ್ಲ ಧರ್ಮದ ಸುಖ ರೀತಿಯಲ್ಲಿ ಬೇಕಾದ್ರೆ ಬಹುಜನ ಸಮಾಜ ಪಕ್ಷ ಕೇಂದ್ರ ಮತ್ತು ರಾಜ್ಯದಲ್ಲಿ ಸರ್ಕಾರ ಮಾಡಬೇಕನ್ನೋ ಆದೇಶವನ್ನು ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಕೂಡ ಕರ್ನಾಟಕದಲ್ಲಿ MLA ಗೆಲ್ಲಬೇಕು, ಕೇಂದ್ರದಲ್ಲಿ MP ಗೆಲ್ಲಬೇಕು ಅನ್ನೋದು ಕೂಡ ಆದೇಶವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಕರ್ನಾಟಕದ ಎಲ್ಲ ಮೂಲದ ಜನ ಬಂದು, ಸೌತ್ ಇಂಡಿಯಾದ ಜನ ಬಂದು ಸಕ್ಸಸ್ ಮಾಡಿದ್ದಾರೆ. ಅದನ್ನೆಲ್ಲ ಕೂಡ ನಾನು